ನಮ್ಮಲ್ಲಿ ದಕ್ಷಿಣ ಕನ್ನಡ ಪೂರ್ತಿ 17 ದಕ್ಷಿಣ ಕನ್ನಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಈಗಾಗಲೇ ಇರುವಂಥ ಪೋಲಿಂಗ್ ಸ್ಟೇಷನ್ಸ್ ಮತಗಟ್ಟೆಗಳು 1876 ಮತಗಟ್ಟೆಗಳಿದ್ದಾವೆ. ಅದಕ್ಕೆ ನಮ್ಮಲ್ಲಿ PRO, APRO, ಪೋಲಿಂಗ್ ಆಫೀಸರ್ 1, 2 ಮತ್ತು ಗ್ರೂಪ್ ಡಿ ಒಬ್ಬ ಪೋಲಿಂಗ್ ಪರ್ಸನಲ್ ಅಂತ ಹೇಳ್ಬಿಟ್ಟು ನಾವು ನೇಮಕ ಮಾಡಿದ್ದೀವಿ. ಒಟ್ಟು ನಮ್ಮಲ್ಲಿ 9,901 ಇದನ್ನು ಪೋಲಿಂಗ್ ಸ್ಟಾಫ್ ಅಂದರೆ ಒಂದು ಮತಗಟ್ಟೆಗೆ 5 ಜನ ಅಂತೇಳಿ ಹಿಡ್ಕೊಂಡು ಅಷ್ಟು ಜನರನ್ನು ಸಹ ನಾವು ಈಗ ಆಲ್ರೆಡಿ ನೇಮಕ ಮಾಡಿದ್ದೀವಿ. ನಮ್ಮಲ್ಲಿ ಒಟ್ಟು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿಯೂ ಸಹ ಪ್ರತ್ಯೇಕವಾಗಿ ಆ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ 240ರಿಂದ 220ರವರೆಗೆ ಇರುವಂಥ ಮತಗಟ್ಟೆಯಲ್ಲಿ ಏನಿದೆ ಅಲ್ಲಿ ಎಲ್ಲವನ್ನೂ ಸಹ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಏನು ಕೊಡಬೇಕಾಗಿದೆ ಆ ಮೂಲಭೂತ ಸೌಕರ್ಯಗಳನ್ನು ಸಹ ಈಗ ಆಲ್ರೆಡಿ ಒದಗಿಸಿದ್ದೀವಿ. ಅದಕ್ಕೆ ತಕ್ಕಂತೆ ಏನು ಈಗ ಒಂದು ಹೀಟ್ ವೇವ್ ಇದೆ, ಹೀಟ್ ವೇವ್ಗೂ ಸಹ ಯಾವುದೇ ರೀತಿಯಲ್ಲಿ ನಮ್ಮ ಒಂದು ಮತಗಟ್ಟೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂಗೆ ಲೋಕಲ್ PHC ಸೆಂಟರ್ಸು ಮತ್ತು ತಾಲೂಕು ಮಟ್ಟದಲ್ಲಿರುವಂಥ THO ಏನಿದ್ದಾರೆ ಅವರಿಗೂ ಸಹ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಫಸ್ಟ್ ಏಡ್ ಕಿಟ್ಟನ್ನು ಸಹ ನಾವು ಕೊಟ್ಟಾಗಿದೆ. ಇವಾಗ ಪ್ರಸ್ತುತ ಏನಂದರೆ ಇವತ್ತು ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗೆ ತೆರಳಬೇಕಾಗಿದೆ. ನಮ್ಮಲ್ಲಿರುವಂಥ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಇರುವಂಥ ಒಂದು ಟ್ರೈನಿಂಗ್ ಸೆಂಟರು, ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಸೆಂಟರ್ ಅಂತೇಳಿ ಏನು ಕರೆಯಲ್ಪಟ್ಟಿದೆ, ಅಲ್ಲಿ ಎಲ್ಲ ಪೋಲಿಂಗ್ ಆಫೀಸರ್ಸಿಗೂ ಸಹ ನಾವು ಏನು ಮತಗಟ್ಟೆಗೆ ಕೊಡಬೇಕಾಗಿರುವಂಥ ಸಾಮಗ್ರಿಗಳನ್ನು ಅದನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ EVM ಮೆಷಿನ್ಸ್ನು ಸಹ ನಾವು ಅವರಿಗೆ ಒದಗಿಸಿದ್ದೀವಿ. ಈ EVMs ಮೆಷಿನ್ ಒಟ್ಟಿಗೂ ಸಹ ಅವರು ಸಾಯಂಕಾಲ ಅಲಾಂಗ್ ವಿತ್ ದ ರೂಟ್ ಆಫೀಸರ್ ಏನು ಸೆಕ್ಟರ್ ಆಫೀಸರ್ಸ್ನ ನಾವು ಮಾಡಿದ್ದೀವಿ, ಆ ರೂಟ್ ಪ್ಲ್ಯಾನ್ ಬೇಸಿಸ್ ಮೇಲೇ ಅವರು ಸಾಯಂಕಾಲ ಅಂದರೆ ಊಟದ ನಂತರ ಅಥವಾ 4 ಗಂಟೆಗೆ ಅವರು ಮತಗಟ್ಟೆಗೆ ಅವರು ತೆರಳ್ತಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರು ಅಲ್ಲೇ ಉಳ್ಕೊತಾರೆ. ಮತ್ತು ಇದಕ್ಕೆ ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಯಲ್ಲಿ 8 ಒಂದು ಸಖಿ ಬೂತ್ ಮಾಡಿದ್ದೀವಿ. ಮತ್ತು PWD ಸಪ್ರೇಟಾಗಿ ಇದನ್ನು ಬೂತ್ಗಳು ಮಾಡಿದ್ದೀವಿ 5 ಪ್ರತಿಯೊಂದು ಇದನ್ನು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸು. ಅದೇ ರೀತಿಯಲ್ಲಿ ಯಂಗ್ ವೋಟರ್ಸಿಗೂ ಸಹ ಪ್ರತ್ಯೇಕವಾಗಿ 5 ಒಂದು ಅಸೆಂಬ್ಲಿ ಸೆಗ್ಮೆಂಟಿಗೆ 5 ಪೋಲಿಂಗ್ ಸ್ಟೇಷನ್ಸು ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಟರ್ ಟ್ರೈನರ್ ಇದ್ದಾರೆ. ಮತ್ತು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೂ ಸಹ ಒಬ್ಬರು ಲೋಕಲ್ ಮಾಸ್ಟರ್ ಟ್ರೈನರ್ ಅಂತೇಳಿ ಸಹ ನಾವು ಮಾಡಿದ್ದೀವಿ. ಮತ್ತು PROಗೆ APROಗೆ ಏನೇ ಈ ಒಂದು ಟೆಕ್ನಿಕಲ್ ಇಶ್ಯೂಸು ಬರಬಾರ್ದು ಅಂತೇಳ್ಬಿಟ್ಟು ECIL ಇಂಜಿನಿಯರ್ಸು ಏನು ಸೆಂಟ್ರಲ್ ಗೌರ್ಮೆಂಟ್ಲಿಂದ ECIಲಿಂದ ಗೌರ್ಮೆಂಟ್ ಡೆಪ್ಯೂಟ್ ಆಗಿದ್ದಾರೆ ಅವರಿಗೂ ಸಹ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಿಗೆ 2 ಅಂತೇಳ್ಬಿಟ್ಟು ECIL ಇಂಜಿನಿಯರ್ಸ್ ಇದ್ದಾರೆ. ಸೊ ಆ ರೀತಿ ಅಂತೇಳಿ ಏನಿಲ್ಲ, ಕ್ರಿಟಿಕಲ್ ಪೋಲಿಂಗ್ ಬೂತ್ ಅಂತೇಳ್ಬಿಟ್ಟು ನಾವು ಮಾಡಿದ್ದೀವಿ. 171 ಕ್ರಿಟಿಕಲ್ ಬೂತ್ ಇದೆ. 200 ಮೈಕ್ರೋ ಅಬ್ಸರ್ವರ್ನ ಸಪ್ರೇಟಾಗಿ ಪೋಲಿಂಗ್ ಬೂತಿಗೆ ನಾವು ಡೆಪ್ಯೂಟ್ ಮಾಡಿದ್ದೀವಿ. ಒಟ್ಟು ನಮ್ಮಲ್ಲಿ ಇರುವಂಥ ಏನು 1876 ಮತಗಟ್ಟೆಗಿದ್ದಾವೆ ಪ್ರತಿಯೊಂದಕ್ಕೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಂದು CAPF, ಮೈಕ್ರೋ ಅಬ್ಸರ್ವರ್ ಮತ್ತು ವೆಬ್ ಕ್ಯಾಸ್ಟಿಂಗ್ ಕಂಟಿನ್ಯೂಸ್ 24/7 ರಿಲೇ ಆಗೋ ರೀತಿಯಲ್ಲಿ ನಾವು ನೋಡ್ಕೊತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.